ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇಂಗ್ಲೀಷಲ್ಲೂ ಹೇಳಿ ಕನ್ನಡದಲ್ಲೂ ಹೇಳ್ತಿದ್ದೀನಿ. ಓಕೆ, ನಾನು ನೆನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಕೆಲವೊಂದು ಕ್ಲಿಪ್ಸ್ನ ನಾನು ಇದರಲ್ಲೇ ಆ್ಯಡ್ ಮಾಡ್ತೀನಿ. ಬಿಕಾಸ್ ನೆನ್ನೆ ಬ್ಲಾಗ್ ನಾನು ಮಾಡೋಕ್ಕೆ ನಮ್ಮ ಮನೇಲಿ ಲಿಟ್ರಲ್ಲಿ ನಮ್ಮ ಅಕ್ಕಂಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ, ಇಲ್ದಿರೋಷ್ಟು ಹುಷಾರಿರಲಿಲ್ಲ. ಸೊ ಇವಾಗ ರೆಡಿ ಆಗಿದ್ದೀನಿ. ಸೊ ಈ ಥರ ಕಾಣಿಸ್ತಾ ಇದ್ದೀನಿ. ಸೊ ಈ ಥರ ರೆಡಿಯಾಗಿ ನಾನು ಮಾಡ್ತಿದ್ದೆ, ರೀಲ್ಸ್ ಮಾಡ್ತಿದ್ದೆ. ಸೊ ಪ್ಲೀಸ್ ನನ್ನ ಶಾರ್ಟ್ಸಲ್ಲಿ ಹೋಗಿ ನೋಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವ್ಯೂಸ್ ಚೆನ್ನಾಗಿ ಬರ್ತಿದೆ ನನಗೆ, ಬಟ್ ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ. ಸೊ ಪ್ಲೀಸ್ ಸ್ವಲ್ಪ ಸಬ್ಸ್ಕ್ರೈಬರ್ ಆದರೆ ಒಂದು ಚಂದ ಖುಷಿಯಾಗುತ್ತೆ. ಮತ್ತು ಕಂಟೆಂಟ್ಸ್ ಮಾಡಬೇಕು. ಮತ್ತು ನಮ್ಮ ಮನೇಲಿ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ಇದ್ದಾಗ ಸ್ವಲ್ಪ ವ್ಲಾಗ್ಸ್ ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಸೊ ಅದನ್ನು ಮಾಡಬೇಕು. ವೆಲ್ಕಮ್ ಬ್ಯಾಕ್. ಇದು ನನ್ನ ಡಯಟ್ ಮೀಲು. ಸೊ ಸೌತೆಕಾಯಿ, ಇದು ಲೇಡಿ ಫಿಂಗರ್ ಪಲ್ಯ, ಮತ್ತು ಚಪಾತಿ, ಒಂದು ಚಪಾತಿ ಆ್ಯಂಡ್ ಎಗ್ ಬುರ್ಜಿ. ಅಮ್ಮ ಈ ಯಾವ ಚಟ್ನಿ ಅಮ್ಮ? ಯಾವ ಚಟ್ನಿ ಇದು? ಶೇಂಗಾ ಚಟ್ನಿ. ಇದು ನಂದು ಹಳೆಯ ಬ್ಲಾಗ್ಸಲ್ಲಿ ನೋಡಿರ್ಬೋದು. ನಮ್ಮಮ್ಮ 2 kg ಚಟ್ನಿ ಮಾಡಿದ್ರಲ್ಲ ಅದು. ಯಾವಾಗಲೂ ಒಂದ್ಸತಿ ತಿನ್ನಲ್ಲ, ನಮ್ಮಮ್ಮ ಪಲ್ಯ ಚೆನ್ನಾಗಿ ಮಾಡಿಲ್ಲ ಅಂದರೆ ತಿಂತೀನಿ. ಸೊ ಇದು ನನ್ನ ಡಯಟ್ ಮೀಲ್ ಗೈಸ್. ಇವಾಗ ನಾನು ನಮ್ಮ ಅಕ್ಕ ನಮ್ಮ ಲಡ್ಡು ರಿವೀಲ್ ಮಾಡ್ತಾ ಇದ್ವಿ. ತುಂಬ ಇಂಪಾರ್ಟೆಂಟು ಏನಂದರೆ ಇದು ಓಪನ್ ಮಾಡಲಾ? ಎಷ್ಟಿದು? ಇದು 499 ಏನೋ ಬೀಳುತ್ತೆ. 499 ಇವತ್ತು ಬರ್ತಾ 499 ಇವತ್ತು ನಮ್ಮ 499 ಹ್ಞೂ ಹುಚ್ಚಿ ಕಾಣಿಸ್ತಿಲ್ಲ. 2 rupees ಪರ್ ಇದು 500 rupees. ನಮ್ಮ ಮನೇಲಿ ಮಾಡ್ತಿದ್ನಲ್ಲೇ ಇದು ವರ್ಷರು ಮಾಡ್ತಾರಂತೆ ಮನೇಲಿ. ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ. ನೀನು ತಿನ್ನೋ, ನೀನು ರಿವ್ಯೂ ಕೊಡು. ಎಲ್ಲ ತಿಂತೀಯ? ಎಳ್ಳಿನ ಚಾಕ್ಲೇಟ್ ಥರ ಇದೆ ಇದು. ಎಳ್ಳಿನ ಚಾಕ್ಲೇಟು ಚೆನ್ನಾಗಿದೆ ಗೈಸ್. ನಮ್ಮಮ್ಮಗೆ ಬ್ರ್ಯಾಂಡ್ ಗೊತ್ತಾಗಲ್ಲ. ನನಗೆ ಕೊಟ್ಟಿದ್ರೆ 400 ರೂಪಾಯಿಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ಚಾಕ್ಲೇಟ್. ನೀನು ಫರಾರೋ ರೋಷನ್ ಇದನ್ನೇ ಇವತ್ತು ರಿವೀಲ್ ಮಾಡಬೇಕಾಗಿತ್ತು. ಎಳ್ಳು ತಿನ್ನು ಫಸ್ಟು, ನೀನು ಕಮ್ಮಿ ಮಾಡು ತಿನ್ನೋದು ಚಾಕ್ಲೇಟು. ನೀನು ಮಾಡಿದಿಲ್ಲ ಎಳ್ಳಿನ ಉಂಡೆ, ಅದನ್ನ ತಿನ್ನು. ತೇಜು ನನಗೆ ಕೊಡಬೇಕು. ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ತೋರಿಸ್ತೀನಿ. ಅಯ್ಯೋ, ನೀನು ರೆಸಿಪಿ ತೋರಿಸಿದ್ರೆ ಅಷ್ಟೇ ಅವ್ರು ಓಡೋಗ್ತಾರೆ. ನಾನು ಇವಾಗ ಹೇಳ್ತೀನಿ. ಇದು ಏನಕ್ಕೆ ಮಾಡೋದು? ಎಳ್ಳು. ಕ್ಯಾಡ್ಬರಿ. ಅದು ಕ್ಯಾಡ್ಬರಿನ ನಮ್ಮ ಮನೇಲಿ ಡಿವೈಡ್ ಮಾಡಲ್ಲ ನೀಟಾಗಿ, ಹಂಗಾಗಿ ಎತ್ಕೊಂಡು ತಿಂತವ್ರೆ. ಡಿವೈಡ್ ಮಾಡಿಬಿಡ್ತೀನಿ ನಾನು. ಸುಮ್ಮನೆ ಅದ್ರಲ್ಲಿ ನನಗೂ ಶೇರಿಂಗ್ ಇದೆ. ನೀನಿಲ್ಲ, ನನಗಿಲ್ಲ, ನಾನು ತಿಂದವಳೆ. ಅಮ್ಮಂಗೆ 2, ಬಿಂದುಗೆ 2, ನನಗೆ 2. ಆಮೇಲೆ ನಿನಗೊಂದು, ನನಗೊಂದು, ನಿನಗೆ 3, ನನಗೆ 3. ಇದು ನನಗೆ. ಎಲ್ಲ ಇದ್ರಲ್ಲಿ ತಗೊಂಡು ಆ ಕವರ್ ನನಗೆ ಕೊಡಿ. ನಾಳೆ ಬೇಕು ಅಲ್ಲ ಹಾಸ್ಪಿಟ್ಲಿಗೆ ಕೊಡಕ್ಕೆ. ಹೌದು. ಇದನ್ನ ಕೊಡ್ತೀಯಾ? ಹೌದು. ನಡಿ. ಏನ್ ನಡಿ? ನಾನು ನಮ್ಮ ಮ್ಯಾಮ್ಗೆ ಕೊಟ್ಟಿಲ್ಲ. ಅಮ್ಮ ಪ್ಯಾಕೆಟ್ ತಗೊಂಡು ಕೊಡ್ತೀನಿ. ಡಯಟ್ ಹೋಗಿ ಎಲ್ಲ ತಿಂತೀಯಾ? ಡಯಟ್ ಅಂತೀಯಾ? ನಾನು ಅದನ್ನ ಮಾಡ್ತೀನಿ, ಅದು ಮಾಡಲ್ಲ. ಸೊ ಗೈಸ್, ನಾವಿವಾಗ ಝೂಡಿಯೋಗೆ ಬಂದಿದ್ದೀವಿ. ಸೊ ಸ್ವಲ್ಪ ಶಾಪಿಂಗ್ ಇತ್ತಲ್ವ ಅಕ್ಕನಿಗೋಸ್ಕರ. ಸೊ ಜನ ಜಾಸ್ತಿ ಇದೆ, ನಾನು ವ್ಲಾಗ್ ಮಾಡೋಣ ಅಂತ ಮೈಕ್ ತಂದಿದ್ದೀನಿ. ಸೊ ಈ ಹೊಸ ಶೂ ಕಲೆಕ್ಷನ್ ಇದೆ, ಬಟ್ ಇನ್ನೂ ಓಕೆ ಗೈಸ್, ಇವಾಗ ನಾನು ಝೂಡಿಯೋಗೆ ಬಂದಿದ್ದೀನಿ ಇಲ್ಲಿ. ಬಟ್ ಏನಂದರೆ ನಾವು ಆನ್ಲೈನಲ್ಲಿ ನೋಡಿದ ಪ್ರಕಾರ ಇವಾಗ ಇದಿರುತ್ತೆ ಅಂತ, ಏನಿರುತ್ತೆ ಸೇಲ್ ಇರುತ್ತೆ ಅಂತ. ಬಟ್ ಸೇಲ್ ಇಲ್ಲ. ಸೊ ನಾರ್ಮಲಾಗಿ ದೇರ್ ಇಸ್ ನೋ ಎನಿ ಸೇಲ್ಸ್ ಅಂದಿದ್ದಾರೆ. ಹಾಗೆ ನಾವು ರ್ಯಾಂಡಮಾಗಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬಟ್ ಇದು ಹುಡುಗರ ಸೆಕ್ಷನ್ ಏನು ಮಾಡಿದ್ರೆ, ಹುಡುಗರ ಸೆಕ್ಷನಲ್ಲಿ ಯಾರು ಜಾಸ್ತಿ ಜನ ಇಲ್ಲ. ಸೊ ಹುಡುಗಿರ ಸೆಕ್ಷನಲ್ಲಿ ಜಾಸ್ತಿ ಜನ ಇದ್ದಾರೆ. ಅದಕ್ಕೆ ನಾವು ಐ ಗೆಟ್ ಶೈನೆಸ್ ಅಲ್ವಾ. ಸೊ ಅದಕ್ಕೆ ಮಾಡಿಲ್ಲ.
ಓಕೆ, ನನಗೆ ಒಂದು ಬಟ್ಟೆ ಇಷ್ಟ ಆಗಿದೆ, ಬಟ್ ಅದೇ ನಾನು ಇವಾಗ ತೊಗೊಳಲ್ಲ, ಯಾಕಂದರೆ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ. ಸೊ ಐ ವಾಸ್ ಪ್ಲ್ಯಾನಿಂಗ್ ಟು ಟೇಕ್ ದಿಸ್. ಬಟ್ ಇದನ್ನು ತೊಗೊಳ್ಳೋಣ ಅಂದರೆ ಚೆನ್ನಾಗಿದೆ, ಬಟ್ ಇವಾಗ ಬೇಡ, ನನ್ನ ಬರ್ಡೇಗೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವತ್ತು ಬ್ಲಾಗಲ್ಲಿ ಈ ಶರ್ಟ್ ಚೆನ್ನಾಗಿದೆ, ಬಟ್ ನನಗೆ ಐ ಆಮ್ ನಾಟ್ ಅ ಮೇಲ್, ರೈಟ್, ಐ ಆಮ್ ಫೀಮೇಲ್. ಬಟ್ ನಾನು ನೋಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಚೆನ್ನಾಗಿದೆ ಅಂತ. ಸೊ ಇದು ಚೆನ್ನಾಗಿದೆ ಅನಿಸ್ತಿದೆ. ಸೊ ಎಲ್ಲಾದರೆ ಆಚೆ ಹೋದಾಗ ಹಾಕ್ಕೊಂಡು ಹೋಗೋಕ್ಕೆ, ಬಟ್ ಅಷ್ಟು ಚೆನ್ನಾಗಿಲ್ಲ, ಓಕೆ ಆಗಿದೆ. ಜಿಮ್ಗೆ ಹೋಗೋಕ್ಕೆ ಕೆಲವೊಂದು ಸಾಕ್ಸ್ ಥರದ್ದು ಯಾವುದೂ ಇರಲಿಲ್ಲ, ಅದನ್ನು ತೊಗೋತಾ ಇದ್ದೀನಿ. ಇದು ತೊಗೊಳೋಣ ಅಂತ ಇರೋದೇ ಇದೆ, ಒಂದು ಫ್ಲಿಂಕು, ಒಂದು ಬ್ಯಾಗ್ಸು. ಸೊ ಇದರ ಅಮೌಂಟ್ ಬಂದು ಇದು ಬಂದು 49 ಅನಿಸುತ್ತೆ. ಸೊ ಇದನ್ನು 2 ತೊಗೋತಾ ಇದ್ದೀನಿ. ಈ ಶೂ ಚೆನ್ನಾಗಿದೆ, ಬಟ್ ಇವಾಗ ಆ್ಯಕ್ಸೆಸರೀಸ್ ಎಲ್ಲ ಜಾಸ್ತಿ ಬಂದಿದೆ. ಬಟ್ ಇದನ್ನೇ ನಾವು ಮಲೇಶ್ವರಮಲ್ಲಿ ತೊಗೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇದು ಚುಚ್ಚಿರ್ಬೇಕು ಅನಿಸುತ್ತೆ, ಇದನ್ನು ಚುಚ್ಚಿರಬೇಕು, ಬಟ್ ನಾವು ಚುಚ್ಚಿಲ್ಲ. ನನ್ನ ಹತ್ರ ಇರೋದೇ ಈ ಥರದ್ದು ನನ್ನ ಹತ್ರ ಬರೋ ಒಂದೇ ಒಂದಿದೆ, ಬಟ್ ಅದನ್ನು ಇವತ್ತು ಹಾಕೊಂಬಂದಿಲ್ಲ, ಈಗ ಅರ್ಜೆಂಟಲ್ಲಿ ಬಂದಿದ್ದಿಲ್ಲ. ಚೆನ್ನಾಗಿದೆ, ಓಕೆ, ಬಟ್ ಅಷ್ಟು ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ನಮ್ಮ ಅಕ್ಕನ ಬಟ್ಟೆ ಎಲ್ಲ ನೋಡಿದ್ದಾಳೆ, ನನ್ನ ಸ್ಲಿಪ್ಪರ್ಸ್ ನೋಡೋಣ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಇದರಲ್ಲಿ ಪರ್ಪಲ್ ಇದೆ, ಬಟ್ ನಾನು ಇವತ್ತು ಹಾಕ್ಬಿಟ್ಟಿದ್ದು ಝೂಡಿಯೋ, ನೋಡಿ ಎಷ್ಟು ಕೊಳೆ ಆಗಿದೆ, ಅದನ್ನು ಕ್ಲೀನ್ ಮಾಡಬೇಕು. ಬಟ್ ಇವಾಗ ಟೈಮ್ ಇಲ್ಲ. ಈ ಥರದ ನನ್ನ ಔಟ್ಫಿಟ್ ಇದೆ ಇವತ್ತು. ಸೊ ಹೀಗೆ ಕಾಣಿಸ್ತಾ ಇದೆ. ಸೊ ಇದನ್ನು ಏನಕ್ಕೆ ಹಾಕ್ಕೊಂಬಂದೆ ಅಂದರೆ ಚೆನ್ನಾಗಿ ಕಾಣಿಸ್ತಿತ್ತು, ಆ್ಯಂಡ್ ಯಾವುದೂ ಬಟ್ಟೆ ಹಾಕೊಂಬರೋಕ್ಕೆ ಇವಾಗ ಟೈಮ್ ಇರಲಿಲ್ಲ. ಸೊ ಆ್ಯಕ್ಚುಲಿ ನನಗೆ ಸಖತ್ತು ಹೊಟ್ಟೆ ಹಸಿತಿತ್ತು, ಬರ್ತಾ ವೆಜಿಟೇಬಲ್ ಪಲಾವ್ ತಿಂದಿದ್ದೀನಿ. ವೆಜಿಟೇಬಲ್ ಪಲಾವ್ ಮಾತ್ರ ಸಖತ್ತಾಗಿತ್ತು, ತಿಂದು ಅಂತ ಹೇಳೋದು ಕೆಡವಾಗಿತ್ತು, ಬಟ್ ಹೊಟ್ಟೆ ಹಸಿತಿತ್ತು ಅಂತ ತಿಂದಿದ್ದೀನಿ. ಎಲ್ಲ ಕಡೆ ಕಣ್ಣೋಗ್ತಿದೆ, ಬಟ್ ಯಾವುದನ್ನು ನಾನು ತೊಗೊಳ್ಳಲ್ಲ. ಸೊ ಇವಾಗ ನಾನು ಪ್ರಿಫರ್ ಮಾಡೋಲ್ಲ, ಯಾಕಂದರೆ ನನ್ನ ಬರ್ತ್ಡೇ ಬರ್ತಿದೆ. ಸೊ ಐ ವಾಸ್ ಪ್ಲ್ಯಾನಿಂಗ್ ಟು ಟೇಕ್ ದಿಸ್. ಅವ್ನ ಬರ್ತ್ಡೇ ತೊಗೊಳ್ಳೋಣ, ಇವಾಗ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕ ಶಾಪ್ ಮಾಡ್ತಿದ್ದಾಳೆ, ನನ್ನ ಹತ್ರ ಅಮೌಂಟ್ ಇಲ್ಲ, ಬಂದಮೇಲೆ ತಗೊಳ್ಳೋಣ. ಈಗ ನೆಲ್ ಪಾಲಿಶ್ ಹಾಕ್ಕೊಂಡೆ, ಅದು ಕರೆಕ್ಟಾಗಿ ಹಾಕ್ಕೊಳೋಕ್ಕೆ ಟೈಮ್ ಸಿಗಲಿಲ್ಲ. ನಮ್ಮ ಅಕ್ಕ ಕರೆದ್ಬಿಟ್ಲು, ಅದಕ್ಕೆ ಫ್ರೀಯಾಗಿ ನೆಲ್ ಪಾಲಿಶ್ ಹಾಕ್ಕೊಳೋಕ್ಕಾಗಲಿಲ್ಲ. ಫ್ರೀಯಾಗಿ ಸಿಕ್ತು ಅಂತ ಹಾಕ್ಕೊಂಡಿದ್ದೆ. ವಿದ್ಯಾರಣಿಪುರ ಝೂಡಿಯೋಗೆ ಹೋಗಿದ್ವಿ. ಸೊ ಝೂಡಿಯೋಯಿಂದ ನಾವು ಇವಾಗ ರಿಟರ್ನ್ ಮನೆಗೆ ಹೋಗ್ತಾಯಿದ್ವಿ. ಸೊ ಮನೆಗೆ ಹೋಗ್ತಾ ನಮ್ಮಮ್ಮ ಅದೇನೋ ಶಾಣಿಗೆ, ಸಬ್ಬಸ್ಟಿಷನ್ಗೆ ಮತ್ತು ಏನೇನೋ ತೊಗೊಂಬ ಅಂತಾರೆ. ಸೊ ಅದನ್ನು ತೊಗೊಂಡು ಹೋಗಬೇಕು. ಸೊ ವಿದ್ಯಾರಣಿಪುರದಲ್ಲಿ ಅದು ಸಿಗುತ್ತೆ, ಲೈಕ್ ಕುರುಕುಲ್ಚಲ್ಲಿ ಲೈಕ್ ಬ್ರಾಂಚಸ್ ಇರುತ್ತೆ. ಸೊ ಅದರಲ್ಲಿ ಇದೆ ಅಂದಿದ್ದಾರೆ, ಅದಕ್ಕೆ ತೊಗೋಬೇಕು. ನಮ್ಮ ಅಕ್ಕ ಫೋನ್ ನೋಡ್ತಿದ್ದಾಳೆ ಅಂತ ಇಲ್ಲಿ ಕಾಯ್ತಿದ್ವಿ. ಸೊ ಕೆಳಗಡೆ ಮಾರ್ಟ್ ಇದೆ, ಸೊ ಮೇಲೆ ಝೂಡಿಯೋ ಇದೆ. ಇದೊಂಥರ ಚೆನ್ನಾಗಿ ಕಾಣಿಸುತ್ತಲ್ವ, ಇವಳಿಗೇನು ಗೊತ್ತಾಗಲ್ಲ, ಸುಮ್ಮನೆ ನಿಂತಿದ್ದಾಳೆ ನೋಡಿ. ಅಕ್ಕ ಮರೆ ಫೋಟೋ